ಶರಣು ಶರಣಾರ್ಥಿಗಳು. ಫೆಬ್ರವರಿ 28, 1924ರಂದು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹೂಡದಳ್ಳಿ ಗ್ರಾಮದಲ್ಲಿ ಬಸಪ್ಪ ಹಾಗೂ ಚೆನ್ನಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದವರು ಶ್ರೀ ವೀರೇಂದ್ರ ಪಾಟೀಲರು. ಅಕ್ಕ, ಅಣ್ಣ ಹಾಗೂ ತಂಗಿ ಹೊಂದಿದ್ದರು ವೀರೇಂದ್ರ ಪಾಟೀಲರು. 8 ವರ್ಷವಿರುವಾಗಲೇ ತಂದೆಯನ್ನು ಕಳೆದುಕೊಂಡ ಪಾಟೀಲರು ತಾಯಿ ಹಾಗೂ ಅಣ್ಣನ ಪೋಷಣೆಯಲ್ಲಿ ಬೆಳೆದರು. ತಂದೆ ಬಸಪ್ಪನವರ ನ್ಯಾಷನಲ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಕಲಬುರಗಿಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆಯಲು ಮುಂದಾದರು. ಅದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ವಂದೇ ಮಾತರಂ ಚಳುವಳಿಯಲ್ಲಿ ಪಾಲ್ಗೊಂಡ ಪಾಟೀಲರಿಗೆ ಪ್ರಾಂಶುಪಾಲರು ಅಪಾಲಜಿ ಪತ್ರ ಬರೆದುಕೊಟ್ಟರಷ್ಟೇ ಶಾಲೆಗೆ ಪ್ರವೇಶ ಎಂದಿದ್ದರಂತೆ. ತಮ್ಮ ಹಠ ಸ್ವಭಾವದಿಂದ ತಮ್ಮ 1 ವರ್ಷದ ವಿದ್ಯಾಭ್ಯಾಸವನ್ನು ಕುಂಠಿತ ಮಾಡಿಕೊಂಡರು. ನಂತರ ಹೈದರಾಬಾದ್ನ ವಿವೇಕವರ್ಧಿನಿ ಪ್ರೌಢಶಾಲೆಗೆ ಸೇರಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಮೆಟ್ರಿಕ್ ಪರೀಕ್ಷೆಯಲ್ಲಿ 2ನೇ ಬಾರಿಗೆ ಪಾಸಾದರು. ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಿಂದ BA LLB ಪಡೆದರು. LLB ಓದುತ್ತಿರುವಾಗಲೇ ಅಂದರೆ ತಮ್ಮ 20ನೇ ವಯಸ್ಸಿಗೆ ಮದುವೆಯಾದರು. LLB ಮುಗಿಯುವಷ್ಟರಲ್ಲಿ ಮಗಳು ಲಲಿತಾ ಪಾಟೀಲರ ಜನನವಾಯಿತು. ನಂತರ 1950ರಲ್ಲಿ ಕೈಲಾಸ ಪಾಟೀಲರ ಜನನವಾಯಿತು. 4 ವರ್ಷಗಳ ನಂತರ ಶಕುಂತಲಾ ಪಾಟೀಲರ ಜನನ. 3 ಮಕ್ಕಳಿದ್ದ ಪುಟ್ಟ ಕುಟುಂಬ ಪಾಟೀಲರದ್ದು. ಪತ್ನಿ ಶಾರದಾ ಪಾಟೀಲರನ್ನು ಸ್ನೇಹಿತರಂತೆ ಕಾಣುತ್ತಿದ್ದರು ಪಾಟೀಲರು. ಲಲಿತಾರವರನ್ನು ಮಾಜಿ ಲೋಕಸಭಾ ಸದಸ್ಯ ಡಾಕ್ಟರ್ BG ಜವಳಿಯವರಿಗೆ ಮದುವೆ ಮಾಡಿದರು. ಶಕುಂತಲಾರವರನ್ನು ಸುಭಾಷ ಸುಗಂಧಿಯವರೊಟ್ಟಿಗೆ ಮದುವೆ ಮಾಡಿದ ಬಳಿಕ 1976ರಲ್ಲಿ ಐನೂರು ಚೆನ್ನಬಸಪ್ಪನವರ ಮಗಳೊಟ್ಟಿಗೆ ಕೈಲಾಸ ಪಾಟೀಲರ ಮದುವೆ ಮಾಡಿದರು. ಇದಿಷ್ಟು ಕುಟುಂಬಕ್ಕೆ ಸಂಬಂಧಪಟ್ಟ ವಿವರವಾದರೆ, ಬಾಲ್ಯದಿಂದಲೇ ಸಾಮಾಜಿಕ ಕಳಕಳಿ ಹೊಂದಿದ್ದ ನಾಯಕರಾದ ಪಾಟೀಲರು 1952ರಲ್ಲಿ ಚಂದ್ರಶೇಖರ ಪಾಟೀಲರ ಒತ್ತಾಯದ ಮೇರೆಗೆ ಆಳಂದದಿಂದ ಹೈದರಾಬಾದ್ ಅಸೆಂಬ್ಲಿಗೆ ನಿಂತರು. ಚುನಾವಣೆಗೆ ಪಕ್ಷದಿಂದ ಪ್ರಚಾರಕ್ಕೆ ಬರಬೇಕಿದ್ದ ಹಣ ಬರದೇ ಇದ್ದಾಗ ಇಟ್ಟ ಹೆಜ್ಜೆ ಹಿಂದಕ್ಕಿಡದೆ ತಮ್ಮ ವಕೀಲ ವೃತ್ತಿಯಿಂದ ದುಡಿದ ಹಣದಿಂದ ಪ್ರಚಾರ ಮಾಡಿ ಚುನಾವಣೆ ಗೆದ್ದರು. ಕರ್ನಾಟಕ ಏಕೀಕೃತ ರಾಜ್ಯವಾದ ನಂತರ 1957ರಲ್ಲಿ ನಡೆದ ಚುನಾವಣೆಯ ಮಹತ್ವದ ವಿಚಾರವಿದು ಎನ್ನಬಹುದು. ಅಂದು ಬಸ್ಸು, ಕಾರು, ಜೀಪು, ರಸ್ತೆ ಇದಾವುದೂ ಇಲ್ಲದ ಕಠಿಣ ಸಂದರ್ಭದಲ್ಲಿ ಕುದುರೆಯನ್ನೇರಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ದರು ಪಾಟೀಲರು. ಪಕ್ಷ ನನ್ನನ್ನು ಆಯ್ಕೆ ಮಾಡಿದೆ, ಓಟಿನ ಜವಾಬ್ದಾರಿ ನಿಮ್ಮದು. ಕುದುರೆಯನ್ನೇರಿ ಮತ್ತೆ ನಿಮ್ಮ ಗ್ರಾಮಗಳಿಗೆ ಬರಲಾಗುವುದಿಲ್ಲ. ನನ್ನನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳುಹಿಸಿಕೊಡಿ ಎಂದು ಮತದಾರರಲ್ಲಿ ವಿನಮ್ರದಿಂದ ವಿನಂತಿಸಿಕೊಳ್ಳುತ್ತಿದ್ದರು ಪಾಟೀಲರು. ಅವರ ವಿನಮ್ರ ವಿನಂತಿಗೆ ಮನಸೋತ ಚಿಂಚೋಳಿ ಮತದಾರರು ಶಾಸಕರನ್ನಾಗಿ ಆಯ್ಕೆ ಮಾಡಿದರು. ಅಂದಿನ S ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಉಪಸಚಿವರಾಗಿ ಗೃಹ ಕೈಗಾರಿಕೆ ಮತ್ತು ಗ್ರಾಮೀಣ ಕೈಗಾರಿಕೆ ಖಾತೆಯಲ್ಲಿ ಸೇವೆ ಸಲ್ಲಿಸಿದರು. ಸಚಿವರಾದ ಸಂದರ್ಭದಲ್ಲಿ ಕುಟುಂಬವನ್ನು ಬೆಂಗಳೂರಿಗೆ ಕರೆತಂದಿದ್ದ ಪಾಟೀಲರು 1958ರಲ್ಲಿ ನಿಜಲಿಂಗಪ್ಪನವರ ಸರ್ಕಾರ ಅಧಿಕಾರ ಕಳೆದುಕೊಂಡಾಗ ಪಾಟೀಲರೂ ಸಹ ಅಧಿಕಾರ ಕಳೆದುಕೊಳ್ಳಬೇಕಾಯಿತು. ಕುಟುಂಬವನ್ನು ಚಿಂಚೋಳಿಗೆ ವಾಪಸ್ ಕಳುಹಿಸಿದ್ದರು ಪಾಟೀಲರು. 1961ರಲ್ಲಿ ಮತ್ತೆ ಅಬಕಾರಿ ಮತ್ತು ಗ್ರಾಮೀಣ ಕೈಗಾರಿಕೆಯ ಸಚಿವರಾದರು. 1962ರಲ್ಲಿ SR ಕಂಠಿಯವರ ಸರ್ಕಾರದಲ್ಲಿ ಲೋಕೋಪಯೋಗಿ, ನೀರಾವರಿ, ವಿದ್ಯುತ್ ಮತ್ತು ಸಾರಿಗೆ ಸಚಿವರಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸಿರುವ ಹೆಮ್ಮೆಯ ನಾಯಕ ವೀರೇಂದ್ರ ಪಾಟೀಲರು. ತಮ್ಮ ಖಾತೆಯ ಕೆಲಸಗಳು ಅದೇನೇ ಇರಲಿ, ಅದೆಷ್ಟೇ ಕಠಿಣವಿರಲಿ, ತಾವೇ ಖುದ್ದು ಪ್ರವಾಸ ಮಾಡಿ ಪರಿಶೀಲಿಸಿ ಯೋಜನೆ ಸರಿಯಾದ ದಾರಿಯಲ್ಲಿರುವ ಬಗ್ಗೆ ಖಚಿತಗೊಳಿಸಿಕೊಳ್ಳುತ್ತಿದ್ದರು. ಜನಸಾಮಾನ್ಯರ ಸಂಪರ್ಕದಲ್ಲಿ ಸದಾ ಇರುತ್ತಿದ್ದ ಜನನಾಯಕ ಪಾಟೀಲರು. ತಮ್ಮ ಅಧಿಕಾರಾವಧಿಯಲ್ಲಿ ಶರಾವತಿ ಯೋಜನೆ ಆರಂಭಿಸಿ ವಿದ್ಯುತ್ ಉತ್ಪಾದನೆಯಲ್ಲಿ ರಾಜ್ಯವನ್ನು ಮೊದಲ ಸಾಲಿನಲ್ಲಿ ನಿಲ್ಲಿಸಿದ ಕೀರ್ತಿ ಪಾಟೀಲರದ್ದು. ಶರಾವತಿ ಯೋಜನೆಯ ವಿಚಾರವಾಗಿ ವಿವಾದ ಹೆಚ್ಚಾದ ಹಿನ್ನೆಲೆಯಲ್ಲಿ ಆಪಾದನೆ ಸಹಿಸಿದ ಪಾಟೀಲರು ಶ್ವೇತಪತ್ರ ಹೊರಡಿಸಿ ತನಿಖೆ ನಡೆಸಲು ಸೂಚಿಸಿದರು. ಪ್ರಾಮಾಣಿಕತೆ ಹಾಗೂ ನಿಷ್ಠೆಯನ್ನು ಮೈಗೂಡಿಸಿಕೊಂಡಿದ್ದಂತಹ ನಾಯಕನ ಗೆಲುವಾಯಿತು, ಆಪಾದನೆ ದೂರವಾಯಿತು.
ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಇವರು ಸಂಘಟನೆಯನ್ನು ಪುನಶ್ಚೇತನಗೊಳಿಸಿ ಅಧಿಕಾರದ ಗದ್ದುಗೆಯನ್ನೇರಲು ಕಾರಣೀಭೂತರಾದರು ಎಂದರೂ ತಪ್ಪಾಗುವುದಿಲ್ಲ. ಬೇರಿನಿಂದ ಸಂಘಟಿಸಿಕೊಂಡು ಬಂದಿದ್ದ ಪಾಟೀಲರಿಗೆ ಹಲವಾರು ಕಠಿಣ ಪರಿಸ್ಥಿತಿ ಬಂದಾಗ್ಯೂ ಎದೆಗುಂದದೆ ಕಷ್ಟವನ್ನು ಎದುರಿಸಿ ಗೆದ್ದ ನಾಯಕ. ಎಸ್ ನಿಜಲಿಂಗಪ್ಪನವರ ಉತ್ತರಾಧಿಕಾರಿಯಾಗಿ ಗುರುತಿಸಿಕೊಂಡಿದ್ದ ಪಾಟೀಲರು ತಮ್ಮ ವರ್ಚಸ್ಸು ಹಾಗೂ ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಿರುವುದನ್ನು ಪಕ್ಷ ಗಮನಿಸಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲು ಆಯ್ಕೆ ಮಾಡಿದ್ದರು. ಪಕ್ಷದ ಆಂತರಿಕ ಸಮಸ್ಯೆಯಿಂದ ಜನತಾ ಪಕ್ಷವನ್ನು ಸೇರಿದ್ದ ಪಾಟೀಲರು 1978ರಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರ ವಿರುದ್ಧ ಚಿಕ್ಕಮಗಳೂರಿನಿಂದ ಸ್ಪರ್ಧಿಸಿ ಸೋತಿದ್ದರು. ಈ ಸಂದರ್ಭದಲ್ಲಿ ಏಕ್ ಶೇರಣಿ ಸೌಲಾಂಗೂರ್ ಚಿಕ್ಕಮಗಳೂರು ಬಾಯ್ ಚಿಕ್ಕಮಗಳೂರು ಎನ್ನುವ ಘೋಷಣೆ ಇಂದಿಗೂ ದೇಶದಲ್ಲಿ ಪ್ರಚಲಿತದಲ್ಲಿರುವ ಸ್ಟೇಟ್ಮೆಂಟ್ ಎನ್ನಬಹುದು. ಇಂದಿರಾ ಗಾಂಧಿಯವರ ವಿರುದ್ಧ ಸೋತ ನಂತರ 1979ರಲ್ಲಿ ಜನತಾ ಪಕ್ಷದಿಂದ ಮರಳಿಗೂಡಿಗೆ ಎನ್ನುವಂತೆ ತಮ್ಮ ಸ್ವಪಕ್ಷಕ್ಕೆ ಮರಳಿದರು. ನಂತರ 80ರ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆಯಿಂದ ಸ್ಪರ್ಧಿಸಿ ಗೆದ್ದು ಇಂದಿರಾ ಗಾಂಧಿಯವರ ಸಚಿವ ಸಂಪುಟದಲ್ಲಿ ಸಾರಿಗೆ ಹಾಗೂ ನೌಕೆ ಸಚಿವರಾಗಿ, ನಂತರ ಕಾರ್ಮಿಕ ಹಾಗೂ ಪುನರ್ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿದರು. 1988ರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿ ಪಕ್ಷ ಸಂಘಟನೆಯ ಮೂಲಕ ಪರಿಶ್ರಮದಿಂದ 1989ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬಹುಮತ ಸಾಧಿಸಿತು. 1968ರಿಂದ 71ರವರೆಗೆ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದ ಪಾಟೀಲರು ನಂತರ 1989ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾದರು. 1990ರಲ್ಲಿ ಪಾರ್ಶ್ವವಾಯುಗೆ ತುತ್ತಾದ ಪಾಟೀಲರನ್ನು ರಾಜೀವ್ ಗಾಂಧಿಯವರು ಆರೋಗ್ಯ ವಿಚಾರಿಸಲು ಭೇಟಿ ಕೊಟ್ಟ ನಂತರ ಮುಖ್ಯಮಂತ್ರಿ ಬದಲಾವಣೆಯ ಪ್ರಸ್ತಾಪವಾಯಿತು. ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿಯವರು ಇಂತಹ ಬ್ರೇಕಿಂಗ್ ಸುದ್ದಿ ತಿಳಿಸಿದರು. ಅಲ್ಲಿಯವರೆಗೂ ರಾಜ್ಯ ವೀರಶೈವ ಲಿಂಗಾಯತರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದರು. ಪಾಟೀಲರಿಗೆ ಆದ ಅವಮಾನ, ಪಾಟೀಲರಿಗೆ ತೋರಿಸಿದ ಅಗೌರವ ಸಹಿಸದ ಸ್ವಾಭಿಮಾನಿ ಸಮುದಾಯದವರು ಇಂದಿನವರೆಗೂ ಕಾಂಗ್ರೆಸ್ ಪಕ್ಷದ ಜೊತೆಯಾಗಲಿಲ್ಲ ಎನ್ನುವುದು ಗಮನಾರ್ಹ ವಿಷಯವಾಗಿದೆ. ಇಂದಿರಾ ಗಾಂಧಿ ಹಾಗೂ ಎಸ್ ನಿಜಲಿಂಗಪ್ಪನವರ ನಡುವಿನ ವೈಮನಸ್ಸನ್ನು ಸರಿ ಮಾಡಲು ಹರಸಾಹಸ ಮಾಡಿದ್ದರು. ಆದರೆ ಕಾಂಗ್ರೆಸ್ ಇಬ್ಬಾಗವಾದಾಗ ತಮ್ಮ ಗುರುಗಳಾದ ಎಸ್ ನಿಜಲಿಂಗಪ್ಪನವರ ಬೆನ್ನಿಗೆ ನಿಂತ ನಂಬಿಕಸ್ಥ ನಾಯಕ ಪಾಟೀಲರು. ಅಧಿಕಾರದಲ್ಲಿದ್ದಷ್ಟು ವರ್ಷ ರಾಜ್ಯದ ಅಭಿವೃದ್ಧಿಯನ್ನೇ ಧ್ಯೇಯವಾಗಿಸಿಕೊಂಡು ಶ್ರಮಿಸಿದ ಪಾಟೀಲರು ಮಾರ್ಚ್ 14, 1997ರಂದು ಅನಾರೋಗ್ಯದಿಂದ ಲಿಂಗೈಕ್ಯರಾದರು. ಶ್ರೇಷ್ಠ ರಾಜಕಾರಣಿಗಳು, ಮುತ್ಸದ್ದಿಗಳು, ಚತುರರು, ಸಮುದಾಯದ ಹೆಮ್ಮೆಯ ನಾಯಕರು, ಸತ್ಯವಂತರು, ನಿಷ್ಠಾವಂತರು, ಪ್ರಾಮಾಣಿಕರು ಹಾಗೂ ಸದ್ಗುಣಗಳನ್ನೇ ಇದ್ದಂತಹ ಹೆಮ್ಮೆಯ ನಾಯಕ. ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಇವರ ಹೆಸರು ಚಿರಸ್ಥಾಯಿ.